ಮುಂದಿನ ಸುದ್ದಿ ಬೆಂಗಳೂರಿನ ಜೆಸಿ ರೋಡ್ ಅಲ್ಲಿ 2 ಕಡೆ ರಸ್ತೆ ಕುಸಿತ ಆಗಿದೆ. ಒಂದೇ ಕಡೆ ಬ್ಯಾರಿಕೇಡ್ ಹಾಕಿ ಸುಮ್ಮನಾಗ್ಬಿಟ್ಟಿದೆ ಪಾಲಿಕೆ. ಜಿಬಿಎ ಕಚೇರಿಯಿಂದ ಕೂಗಳತೆ ದೂರದಲ್ಲೇ ಇದೆ, ಅಲ್ಲೇ ರಸ್ತೆ ಕುಸಿತ ಆಗಿರೋದು. ಕಳೆದ 6 ತಿಂಗಳ ಹಿಂದೆ ಕಾಮಗಾರಿಗೋಸ್ಕರ ಅಲ್ಲಿ ರಸ್ತೆಯನ್ನ ಅಗದಿದ್ರು. ಸರಿಯಾಗಿ ದುರಸ್ತಿ ಮಾಡದೆ ಅಲ್ಲಿ ಮುಚ್ಚಿಲ್ಲ ಸರಿಯಾಗಿ. ಪಾಲಿಕೆ ಸುಮ್ಮನಾಗ್ಬಿಟ್ಟಿದೆ. ನಿತ್ಯ ಅಪಘಾತ ಆಗ್ತಾ ಇದ್ರು ಕೂಡ ಪಾಲಿಕೆ ಸಿಬ್ಬಂದಿ ಸೈಲೆಂಟ್ ಆಗೇ ಇದ್ದಾರೆ. 2 ಕಡೆ ರಸ್ತೆ ಕುಸಿತ ಆಗಿದೆ. ಅಂದ್ರೆ ಮೇನ್ ರೋಡ್ ಅಲ್ಲೇ ಆಗಿರೋದು. ಜಿಬಿಎ ಕೇಂದ್ರ ಕಚೇರಿಯ ಕೂಗಳತೆ ದೂರದಲ್ಲೇ ಈ ರೀತಿ ರಸ್ತೆ ಕುಸಿತ ಆಗಿದ್ರು ಕೂಡ 2 ಕಡೆ ಕುಸಿತ ಆಗಿದೆ. ಒಂದ್ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಸುಮ್ಮನಿದ್ದಾರೆ. ಎಷ್ಟು ಡೇಂಜರಸ್ ಇದೆ ಅಲ್ಲಿ. ಪ್ರತಿದಿನವೂ ಅಪಘಾತಗಳಾಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಸಡನ್ ಆಗಿ ಓವರ್ಟೇಕ್ ಏನಾದ್ರು ಮಾಡ್ಕೊಂಡ್ ಬಂದ್ಬಿಟ್ರೆ ಆ ರೋಡಲ್ಲಿ ಗೊತ್ತೇ ಆಗಲ್ಲ ಈ ರೀತಿ ರಸ್ತೆ ಕುಸಿತ ಆಗಿದೆ ಅಂತ ಹೇಳಿ. ಎಷ್ಟೋ ಜನ ಬೈಕ್ ಸವಾರರು ಎಸ್ಪೆಷಲಿ ಅಲ್ಲಿ ಬೀಳ್ತಾ ಇದ್ದಾರೆ ಪ್ರತಿದಿನ. 6 ತಿಂಗಳ ಹಿಂದೆ ಕಾಮಗಾರಿಗೋಸ್ಕರ ಅಲ್ಲಿ ರಸ್ತೆಯನ್ನ ಅಗದಿದ್ರು. ಆಗಂತೂ ಅಧ್ವಾನ ಆಗಿ ಹೋಗಿತ್ತು. ಆ ರಸ್ತೆ ಬರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತೆ ಯಾವ ಕಾಮಗಾರಿ ಮುಗಿಸ್ತಾರಪ್ಪ ಅಂತೇಳಿ ವಾಹನ ಸವಾರರು ವೇಟ್ ಮಾಡ್ತಾ ಇದ್ರು. ಅಲ್ಲಿ ನೆಟ್ಟಿಗೆ ಅಲ್ಲಿ ಮುಚ್ಚಿಲ್ಲ, ಕಾಮಗಾರಿ ಸರಿಯಾಗಿ ಮಾಡಿಲ್ಲ. ಈಗ ರಸ್ತೆ ಕುಸಿತ ಇದೆ. ಇರೋವರೆಗೂ ಗುಂಡಿಗಳು ಮುಚ್ಚಲ್ಲ. ಯಾರು ಮುದುಕರು ಮೋಟ್ರು ಕೊಳ್ಳಿರು ಎಲ್ಲರೂ ಬಿದ್ದು ಸಾಯ್ಬೇಕು. ಸತ್ರು ಮುಚ್ಚಲ್ಲ ಅವ್ರು ಯಾರು. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ. ಆದ್ರೂ ಡಿ.ಕೆ. ಶಿವಕುಮಾರ್ ಅಂತೂ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತ ಇದು ಮಾಡ್ದ. ಅವನು ಏನೂ ಮಾಡಿಲ್ಲ. ಮಾಡ್ಬೇಕಿದೆಲ್ಲ ಅಧಿಕಾರಿ ಮಾಡ್ತಾ ಇಲ್ಲ. ದುಡ್ಡಿಲ್ವಲ್ಲ ಗೌರ್ಮೆಂಟ್ ಅಲ್ಲಿ ಮಾಡಕ್ಕೆ. ಇವರೆಲ್ಲ ಫ್ರೀ ಕೊಟ್ಕೊಂಡು ಎಲ್ಲಿ ಮಾಡ್ತಾರೆ. ನಮ್ಮ ಗಾಡಿಗಳೆಲ್ಲ ಗುಂಡುಗಳಾಗಿ ಬಿದ್ದು ಹೋಗ್ಬೇಕು, ಪ್ರಾಣ ಕಳ್ಕೋಬೇಕು. ಆವಾಗ ಯಾರು ಕಳಿಸ್ತಾರೆ. ಅಲ್ಲೆಲ್ಲ ಮುಚ್ಚಿ ಬನ್ನಿ ನಿಂತ್ಕೊಂಡು. ಮುಚ್ಚಲ್ಲ. ಅದೇ ಮೇಡಮ್, ಅನ್ ಟೈಮ್ ಅಲ್ಲಿ ನಮ್ ಗಾಡಿಯಲ್ಲೆಲ್ಲ ಲೈಟ್ ಇಲ್ಲ, ಅಷ್ಟು ಫೋಕಸ್ ಹೊಡಿಯಲ್ಲ. ಬಂದ್ರೆ ಬಿದ್ದಿರೆ ಅಷ್ಟೇ. ನೋಡಿ ಗಾಡಿಯಲ್ಲಿ ಬಿದ್ದಿ ಏನಾಗೋದು. ಈ ತರ ಇದು ಇಲ್ಲಿ ಆ ರೋಡು ಇನ್ನ ಈ ತರ ಎಲ್ಲಾ ರೋಡು ಆ ತರಾನೇ ಇದೆ. ಬಾಡಿಗೆ ಹೊಡಿಯಕ್ಕೂ ಆಗಲ್ಲ. ನಿಮ್ಮದಾಗಿ ಬೀಳ್ದ್ರೆ ಒಂದು ಟೈರೇ ಬಿದ್ದೋಗ್ಬಿಡುತ್ತೆ, ಪಂಚರು ಆ ತರ ಎಲ್ಲ. ಒಂದ್ ಸ್ವಲ್ಪ ಕಷ್ಟ ಇದೆ ನಮಗೂ. ಗ್ಯಾಸ್ ಕಷ್ಟ ಅದು ಇದು ಅದೆಲ್ಲ ಒಂಚೂರು ನೋಡ್ತಾ ಇಲ್ಲ, ಏನಿಲ್ಲ. ಯಾರು ನೋಡೋದಿಲ್ಲ, ಏನಿಲ್ಲ. ಹೆಂಗೆ ಹೋಗ್ಲಿ ಹೆಂಗೆ ಬರ್ಲಿ, ಯಾರು ಹೆಂಗಾದ್ರೂ ಹೋಗ್ಲಿ ಹೆಂಗಾದ್ರೂ ಬರ್ಲಿ ಅಂತ ಬಿಟ್ಬಿಟ್ಟು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಹೋಗ್ತಾರೆ ಅಷ್ಟೇ ಮೇಡಮ್. ಅಲ್ಲಿ ನೋಡಿ ಈ ರೋಡು ಹಂಗೆ, ಪಕ್ಕದ ರೋಡು ಹಂಗೆ ಇದೆ ಎಲ್ಲ. ಈ ಸರೌಂಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಈ ತರ ದೊಡ್ಡ ಒಂದ್ ಚಿಕ್ಕದಲ್ಲ ಇದ್ರೂ ಪರವಾಗಿಲ್ಲ, ದೊಡ್ಡ ಅಲ್ಲ ಇದ್ರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಇನ್ಫ್ಯಾಕ್ಟ್ ನಿನ್ನೆ ಆ ರಸ್ತೆಯಲ್ಲಿ ಬರುವಾಗ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಲ್ಲಿ ಯಾವುದೇ ಸೂಚನಾ ಫಲಕಗಳಿರಲಿಲ್ಲ. ಈ ರೀತಿ ರಸ್ತೆ ಕುಸಿದೋಗಿದೆ ಅಥವಾ ಬ್ಯಾರಿಕೇಡು ಹಾಕಿರಲಿಲ್ಲ. ಸಡನ್ ಆಗಿ ಓವರ್ಟೇಕ್ ಮಾಡಿದ್ರೆ ಬಿದ್ದೋಗೋ ಚಾನ್ಸಸ್ ಇತ್ತು. ಆಲ್ರೆಡಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಮತ್ತೆ 2 ಕಡೆ ಇವಾಗ ರಸ್ತೆ ಕುಸಿತ ಆಗಿದೆ. ಅಲ್ಲಿ ಫುಲ್ ರೋಡ್ ಕುಸಿಯುವಂತ ಆತಂಕ ಇದೆ. ಮತ್ತೆ ರವೀಂದ್ರ ಕಲಾಕ್ಷೇತ್ರದ ಪಕ್ಕದ ರೋಡೇ ಮೇನ್ ರೋಡೇ. ಇಷ್ಟಾದ್ರೂ ಪಾಲಿಕೆ ಸಿಬ್ಬಂದಿ ಯಾಕೆ ಎಚ್ಚೆತ್ಕೊಂಡಿಲ್ಲ? ಪಾಲಿಕೆ ಸಿಬ್ಬಂದಿ ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಈ ರೋಡಲ್ಲಿ ಬಹುಶಃ ಓಡಾಡಲ್ಲ ಅಂತ ಅನ್ಸುತ್ತೆ ಶರ್ಮಿತಾ. ಆ ಕಾರಣದಿಂದ ಅವ್ರು ಎಚ್ಚೆತ್ಕೊಂಡಿಲ್ಲ. ಯಾಕಂದ್ರೆ ಜಿಬಿಎ ಮೇನ್ ಕಚೇರಿಯಿಂದ ಇಲ್ಲಿಗೆ ಅಪ್ರಾಕ್ಸಿಮೇಟ್ 1 ಕಿಲೋಮೀಟರ್ ಇರೋದಿಲ್ಲ. ಆದ್ರೆ ಅವ್ರು ಇನ್ನೂ ಕೂಡ ಅವರ ಕೂಗಳತೆ ದೂರದಲ್ಲೇ ಇರುವಂತಹ, ಅವರ ಮುಖ್ಯ ಕಚೇರಿಯ ಕೂಗಳತೆ ದೂರದಲ್ಲಿರುವಂತಹ ರಸ್ತೆಯ ಅವಸ್ಥೆಯೇ ಹಿಂಗಿದ್ರೆ ಇನ್ ಬೆಂಗಳೂರಿನ ಬೇರೆ ಬೇರೆ ರಸ್ತೆಯ ಹಣೆ ಬರ ಯಾವ ತರ ಇರಬಹುದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡ್ಕೊಳ್ಬಹುದು. ಜೊತೆಗೆ ಈ ರಸ್ತೆ ಬಹಳ ಕರೆಕ್ಟ್ ಆಗೇ ಇತ್ತು. ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ಈ ರಸ್ತೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿಯ ಒಂದು ಕಾಮಗಾರಿ ಆಗುತ್ತೆ. ಆ ಕಾಮಗಾರಿ ಆದಂತಹ ಬೆನ್ನಲ್ಲೇ ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡಬೇಕಿತ್ತು. ಆದ್ರೆ ಅದು ಮಾಡದೇ ಇರುವಂತಹ ಎಫೆಕ್ಟ್ ನಾನು ನಿಂತಿರುವಂತಹ ಜಾಗ ಜೊತೆಗೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಇನ್ನೊಂದು ಕಡೆಯಲ್ಲೂ ಕೂಡ 2 ಕಡೆಯಲ್ಲಿ ಒಂದೇ ರೋಡ್ ಅಲ್ಲಿ ರಸ್ತೆ ಕುಸಿತ ಆಗಿದೆ. ಜೊತೆಗೆ ಒಂದು ನಾಮಕೆ ವಾಸ್ತಿಗೆ ನೋಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ನಾಮಕೆ ವಾಸ್ತಿಗೆ ಈ ಬ್ಯಾರಿಕೇಡ್ ಹಾಕಿದ್ದಾರೆ. ಈ ಬ್ಯಾರಿಕೇಡ್ ಕೂಡ ಇಲ್ಲಿರ್ಲಿಲ್ಲ, ಈ ಜಾಗದಲ್ಲಿ ಇತ್ತು. ಅದನ್ನ ತೆಗೆದು ನಾವೇ ಇಲ್ಲಿ ಹಾಕಿರುವಂತದ್ದು. ಜೊತೆಗೆ ನೋಡಿ, ಅಲ್ಲಿ ಯಾರಾದ್ರೂ ನಡ್ಕೊಂಡು ಹೋದ್ರೆ ಅವ್ರಿಗೆ ಚೂಪಾಗಿ ಹಿಟ್ಲಿ ಅಂತ ಅದಕ್ಕೊಂದು ಚಕ್ರ ಕೂಡ ಇಲ್ಲ. ಒಂದು ನಾಮಕೆ ವಾಸ್ತಿಗೆ ಇಲ್ಲಿ ಬ್ಯಾರಿಕೇಡ್ ಹಾಕಿದಾರೆ ಬಿಟ್ರೆ ಯಾವುದೇ ರೀತಿಯಾದ ಮುಂಜಾಗ್ರತಾ ಕ್ರಮ ಇಲ್ಲ. ಇನ್ನೊಂದು ಕಡೆ ರಸ್ತೆ ಕುಸಿತ ಆಗಿದೆ. ಅಲ್ಲೊಂದು ಕೋಲ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಬಹುಶಃ ಇಲ್ಲಿರುವಂತಹ ಜನರೇ ನಿಲ್ಲಿಸಿರೋದು. ಯಾರಾದ್ರೂ ಸ್ಪೀಡ್ ಆಗಿ ಬಂದ್ರೆ ಅಥವಾ ಈ ರಸ್ತೆಗೆ ಹೊಸಬರಿ ಯಾರಾದ್ರೂ ಬಂದ್ರೆ ಈ ರಸ್ತೆಯಲ್ಲಿ ಬಂದವ್ರು ಹಂಗೆ ಬಿದ್ದು ಸತ್ತೋಗ್ಲಿ ಅನ್ನೋ ರೇಂಜ್ ಅಲ್ಲೇ ಇರುವಂತದ್ದು ಇಲ್ಲಿ ಚಿತ್ರಣ. ಯಾವುದೇ ರೀತಿ ಎಚ್ಚರಿಕೆಯನ್ನ, ಪ್ರಿಕಾಷನ್ಸ್ ಅನ್ನ ಇಲ್ಲಿ ತಗೊಂಡಿಲ್ಲ. ಜೊತೆಗೆ ನೋಡಿ, ನಾನು ವಿಜುವಲ್ಸ್ ಅಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಅವರು ತೋರಿಸ್ತಾ ಹೋಗ್ತಾರೆ. ಇನ್ನೂ ಕೂಡ ಹಂತವಾಗಿ ಇಲ್ಲಿ ರಸ್ತೆ ಕುಸಿತ ಆಗ್ತಾ ಇರುವಂತದ್ದು ನೋಡಿ. ಇಲ್ಲೆಲ್ಲವೂ ಕೂಡ ಕಂಪ್ಲೀಟ್
ರಿಪೀಟ್ ಆಗಿ ಕುಸಿತ ಆಗ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಜೊತೆ ಕೈಗೆ ಬರುತ್ತೆ ನೋಡಿ, ಯಾವ ರೀತಿಯಾಗಿ ಒಂದು ದೋಸೆನೆಲ್ಲ ನೀವು ಮನೇಲಿ ಹಾಕ್ತಿರಲ್ಲ, ದೋಸೆ ಹಾಕಿದಾಗ ಹೆಂಗ್ ಕೈ ಬರುತ್ತೋ ಆ ರೀತಿಯಾಗಿ ಇಲ್ಲಿರುವಂತಹ ಡಾಂಬರ್ಗಳು ಕೈಗೆ ಬರ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ವಾಹನ ಸವಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ. ಯಾಕಂದ್ರೆ ನಾನು ಹೇಳ್ದಂಗೆ ಅಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬಂದ್ಬಿಟ್ರೆ ಗೊತ್ತೇ ಆಗಲ್ಲ ಅಲ್ಲಿ ರಸ್ತೆ ಕುಸಿತ ಆಗಿದೆ ಅಂತ. ಮತ್ತೆ ಎರಡು ಕಡೆ ಅಷ್ಟೇ ಅಲ್ಲ, ಇಡೀ ರೋಡ್ ಕುಸಿಯುವಂತ ಒಂದು ಆತಂಕ ಅಲ್ಲಿದೆ. ಮತ್ತೆ ಹೆವಿ ವೆಹಿಕಲ್ಸ್ ಅಲ್ಲಿ ಓಡಾಡುತ್ತೆ, ನಾನು ನೋಡಿದೀನಿ. ಹಾಗಾಗಿ ಜೆಸಿ ರೋಡ್ ಇಂದ ಪೂರ್ಣಿಮಾ ಥಿಯೇಟರ್ ಕಡೆಗೆ ಬರುವಂತ ರೋಡ್ ನಲ್ಲಿ ವಾಹನ ಸವಾರಿಗೆ ಏನ್ ಎಚ್ಚರಿಕೆ ನಾವು ಕೊಡಬೇಕು, ಅರಿವು ಮೂಡಿಸಬೇಕು ತತ್ಕ್ಷಣಕ್ಕೀಗ. ಪ್ರಗತಿ ಪ್ಲೀಸ್ ಗೋ ಹೆಡ್. ಅದು ಯಾವ ರಸ್ತೆ, ವಾಹನ ಸವಾರ್ ಬರೋದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಲ್ಲ. ಫೈನ್, ಬ್ಯಾರಿಕೇಡ್ ಹಾಕಿ ಇವಾಗ ಪಾಲಿಕೆ ಸಿಬ್ಬಂದಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಅದು ಕೂಡ ಹಾಕಿರ್ಲಿಲ್ಲ. ಎರಡು ಕಡೆ ರಸ್ತೆ ಕುಸಿತ ಆಗಿದೆ, ಮತ್ತೆ ಇಡೀ ರಸ್ತೆ ಅಲ್ಲಿ ಕುಸಿಯುವಂತ ಭೀತಿ ಇದೆ. ರವೀಂದ್ರ ಕಲಾಕ್ಷೇತ್ರದ ಪಕ್ಕದ ರಸ್ತೆನೆ, ಅಂದ್ರೆ ಜೆಸಿ ರೋಡ್ ಇಂದ ಪೂರ್ಣಿಮಾ ಥಿಯೇಟರ್ಗೆ ಕನೆಕ್ಟ್ ಮಾಡುತ್ತೆ ಈ ರೋಡ್. ಹಾಗಾಗಿ ವಾಹನ ಸವಾರು ತುಂಬಾ ಜಾಗೃತೆಯಿಂದ ಈ ರಸ್ತೆಯಲ್ಲಿ ಓಡಾಡಿ. ಮತ್ತೆ ಪಾಲಿಕೆ ಸಿಬ್ಬಂದಿ ಎಸ್ಪೆಷಲಿ ತುರ್ತಾಗಿ ಈ ದುರಸ್ತಿಯನ್ನ ಮಾಡಬೇಕಾಗಿದೆ ರಸ್ತೆದು. ಮತ್ತಷ್ಟು